ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ ಯುಗಾದಿಯ ಫಲಾಫಲಗಳು ನೋಡೋಕೆ ಹೋದಾಗ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರದವರು. ಗುರು 3ರಿಂದ 4 ಬರ್ತಾ ಇದ್ದಾರೆ. ಶನಿ 1ರಲ್ಲಿ ಇರ್ತಾರೆ. ರಾಹುಕೇತು 2 ಮತ್ತು 8ರಲ್ಲಿ ಸಂಚಾರ ಮಾಡ್ತಾರೆ. ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಈಗ ನೋಡೋಕೆ ಹೋದಾಗ ಈ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಧನ ಆದಾಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆದಾಯನೂ ಜಾಸ್ತಿ ಇರುತ್ತೆ, ವ್ಯಯನೂ ಜಾಸ್ತಿ ಇರುತ್ತೆ. ಕುಂಭರಾಶಿಯವರಿಗೆ ಶನಿ ಬೇರೆ ಸ್ಥಿತನಾಗಿದ್ದ, ಜನ್ಮದಲ್ಲಿದ್ದ. ಈಗಲೂ ಗುರುಬಲ ಇರಲಿಲ್ಲ. ಈಗಲೂ ಕೂಡ 4ನೇ ಮನೆ ಗುರು ಅಂದರೆ ಗುರುಬಲ ಅಲ್ಲ. ಅದರ ಜೊತೆಗೆ ಕುಟುಂಬ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆಗ್ತವೆ. ಸ್ವಲ್ಪ ಯೋಚನೆ ಮಾಡಿ, ಪ್ರತಿಯೊಂದಕ್ಕೂ ಕೂಡ ತೀರ್ಮಾನ ತಗೋಬೇಕು ಅಂದರೆ ಒಳ್ಳೆ ಗಟ್ಟಿ ಯೋಚನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ವೈರಾಗ್ಯದ ಮನೋಭಾವ ಬರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ, ವೃತ್ತಿಯಲ್ಲಿ ಬದಲಾವಣೆಯ ಯೋಗ, ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಸರಿ ಹೋಗ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿ ಇದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಉದ್ಯಮಿದಾರರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ವಾಹನ ಯೋಗ ಅಂತ ಹೇಳುತ್ತೆ. ಆಭರಣ ಯೋಗ, ಈಗಾಗಲೇ ಆಭರಣ ಕಳ್ಕೊಂಡಿದ್ದೀರಾ, ಎಲ್ಲೋ ಲೋನ್ಗೆ ಅಡ ಇಟ್ಟಿದ್ದೀರಾ, ಅದರಿಂದ ಶುಭ ಆಗ್ತಕ್ಕಂಥ ಯೋಗ. ಭೂಮಿ ಯೋಗ, ರಾಜಕೀಯ ಯೋಗ, ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಎಷ್ಟು ಶ್ರಮ ಪಟ್ಟರೆ ಅಷ್ಟು ಶುಭ ಆಗುತ್ತೆ. ಈ ರಾಶಿಯವರು ಸಾಕ್ಷಾತ್ ಗಣಪತಿಯ ಆರಾಧನೆ, ಗಣೇಶನ ಆರಾಧನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. 4 ಮತ್ತು 8 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬಾ ಒಳ್ಳೆಯದಾಗುತ್ತೆ. ಗಣಪತಿಗೆ ಗರಕೆಯನ್ನು ಅರ್ಪಣೆ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಓಂ ಗಂ ಗಣಪತಯೇ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ.